ಇಲ್ಲಿಂದ ಇಷ್ಟು ದೇಶ ಇರಲ್ಲ, ಇಲ್ಲಿಂದ ಇಷ್ಟು ಫುಲ್ಲು ಇದಾಗಿರುತ್ತೆ. ಅದಕ್ಕೆ ನನಗೆ ಫೋನ್ ಮಾಡ್ತಾರೆ, ಸಿಟಿ ಮನೆ ಕಟ್ತೀನಿ, ನನಗೆ ಮನೆ ಕಟ್ಟಿದಾಗಲೂ ಭಯ ಆಗುತ್ತೆ, ಹಂಗೆ ಇಷ್ಟೆಲ್ಲ ಸಾಲ ಮಾಡಿ ಮನೆ ಕಟ್ಬಿಟ್ಟಲ್ಲ, ಯಾವ ಲೆಕ್ಕಾಚಾರದಲ್ಲಿ ನಾವು ಇದು ಮಾಡೋದು ಅಂತೇಳಿ. ಆಮೇಲೆ ಒಂದು ದಿವಸ ಬರ್ತಾನೆ ಕನಸಿಗೆ, ನೀನು ಏನು ಹೆದರಬೇಡ, ನಿನ್ನ ಸಾಲ ತಾನೇ ಹೋಗುತ್ತೆ ಅಂತ ಹೇಳ್ತಾರೆ. ಯಾರು? ಅದೇ ಪಾರ್ಟಿ. ಇನ್ನಕ್ಕಾಗಲಿ ನನಗೆ ಯಾರೂ ಕನಸಿಗೆ ಬಂದಿಲ್ಲ. ನಾನು ಇಷ್ಟು ಬಾಡಿನ ಎತ್ತಾಕೊಂಡು ಹೋಗಿದ್ದೀವಲ್ಲ, ಒಬ್ಬರು ಕನಸಿಗೆ ಬಂದಿಲ್ಲ ಇದುವರೆಗೂ. ನೋಡಿ, ಇವರು ಶಿವಮೊಗ್ಗದಿಂದ ರವಿ ಅಂತ, ನನ್ನ ತರನೇ ಒಂದು ಸಮಾಜ ಸೇವೆ ಮಾಡ್ತಾರೆ. ಎಲ್ಲಿದ್ರು ಸಹ ಮೃತದೇಹವನ್ನು ತೆಗಿತಾರೆ. ಇದೇ ಆಟೋದಲ್ಲಿ ಹಾಕೊಂಡು ತುಂಬಾ ಹೋಗಿದ್ದಾರೆ, ನಾನು ನೋಡಿದ್ದೇನೆ. ಅದರಿಂದ ಇವರು ಸಹ ಶಿವಮೊಗ್ಗ ವಿಷಯ ತಿಳಿದು ಶಿವಮೊಗ್ಗದಿಂದ ಸಹ ಇಲ್ಲಿ ಬಂದಿದ್ದಾರೆ ರವಿ ಅಣ್ಣ. ಇವರಿಗೆ ಸಹ ಒಂದು ಸಪೋರ್ಟ್ ಆಗಿರ್ಬೇಕು, ಯಾಕಂದ್ರೆ ಇವರಿಗೆ ಒಂದು ಆಕ್ಸಿಜನ್ ಸಿಲಿಂಡರ್ ಬೇಕಂತ ಇದ್ದಾರೆ. ಆದ್ರೆ ಯಾರು ದಾನಿಗಳು ಇಂಥ ವ್ಯಕ್ತಿಗಳಿಗೆ ಮಾಡುವ ಒಂದು ಕೆಲಸದವರಿಗೆ ಒಂದು ಯಾರಾದರೂ ದಾನಿಗಳು ಕೊಡಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ. ಇದು ಶಿವಮೊಗ್ಗದ ರವಿ ಅಣ್ಣ ಅಂತ ಇದು ಮಾಡಿದ್ದೀನಿ. ಆಲ್ರೆಡಿ ಈ ಗಾಡಿ ಬಂದ ಮೇಲೇನು ಒಂದು ಹೆಣ ತಗೊಬಂದು ರಾತ್ರಿ 8 ಗಂಟೆ ನಮ್ಗೆ ಫೋನ್ ಮಾಡ್ತಾರೆ, ಲೈನ್ ಸಫರಿಂದ ತಗೊಬಂದು ಮಾಚೇರಿಗೆ ಹಾಕಿದ್ದೀವಿ. ಅದಿನ್ನೂ ಆದೇಶ ಸಿಕ್ಕಿಲ್ಲ. ಇವತ್ತು 12 ದಿವಸ 13 ದಿವಸ ಆಯಿತು. ಏನು ಲಯನ್ ಸಫಾರಿಯಿಂದ? ಹಾಂ, ಲೈನ್ ಸಫಾರಿಯಿಂದ, ಸಿಂಹಧಾಮದಿಂದ. ಹೌದೌದು. ಯಾಕೆ ಅಲ್ಲಿ ಏನಾಗಿತ್ತು? ಅದು ಅಲ್ಲಿ ಸೈಡಲ್ಲಿ ಭಿಕ್ಷೆ ಬೇಡವರು ಸೈಡಲ್ಲಿ ಹೋಗಿ ಊಟ ತಿಂಡಿ ಇಲ್ಲದೇನೆ ಸೈಡಲ್ಲಿ ಹೋಗಿ ಮಲಗಿ ಅಲ್ಲೇ ಜೀವ ಬಿಟ್ಟಿರ್ತಾರೆ. ನಮಗೆ ಜಿಡಿ ಮಳೆ ಬರ್ತಾ ಇರುತ್ತೆ, ತುಂಗದಿಂದ ಫೋನ್ ಮಾಡ್ತಾರೆ, ರವಿ ಇಂಥ ಕಡೆ ಹಿಂಗೆ ಐತೆ ಅಂತ. ಆಯ್ತು ಸರ್, ನಾನು ಹೋಗ್ತಾ ಇದ್ದೀನಿ ಅಂತೇಳಿ ನಾವು ಒಂದು 10 ನಿಮಿಷಕ್ಕೆ ಹೋಗಿ ನನ್ನ ಮಗಳು ತಗೊಬಂದು ಇಲ್ಲಿ CM ಕೈಲೆಲ್ಲ ಎಂಟ್ರಿ ಮಾಡಿಸಿ ಫ್ರಿಜ್ ಒಳಗೆ ಹಾಕ್ತೀವಿ. ಆ ಫೋಟೋನು ನನ್ನ ಹತ್ರ ಐತೆ. ಯಾವುದೇ ಒಂದು ಕೆಲಸ ಮಾಡಿದ್ರು ಸಾಕ್ಷಿ ಸಮೇತ ಇಟ್ಕೊಂಡಿರ್ತೀನಿ ಸ್ವಾಮಿ. ಈಗ ನಿಮ್ಮ ಮಗಳು ಇದಾರಲ್ಲ, ಯಾಕಮ್ಮ ಅವ್ರು ಏನು ಕಲಿತಾ ಇದ್ರು? ಅವರು ಶಾಲೆಗೆ ಹೋಗ್ತಿದ್ರು. ಅದು SLC ಎಕ್ಸಾಮ್ ಬರೆಯೋ ಟೈಮಲ್ಲಿ ಏನಾಗೋಯ್ತು, ಅಪೆಂಡಿಕ್ಸ್ ಆಗೋಯ್ತು ಹುಡುಗಿಗೆ. ಅಪೆಂಡಿಕ್ಸ್ ಆದಾಗ ಎಕ್ಸಾಮ್ ಕೂರೋಕ್ಕಾಗಲಿಲ್ಲ. ಮತ್ತು ಅವರು ಈಗಾಗಲ್ಲ, ನೀವು ಹೊರಗಡೆ ನೀವು ಎಕ್ಸಾಮ್ ಕಟ್ಟಿ ಕರೆಸ್ಪಾಂಡೆಂಟ್ ಕಟ್ಕೊಂಡು ನೀವು ಪಾಸ್ ಮಾಡ್ಕೋಬೇಕು ಅಂಥೇಳಿ ಅವ್ರು ಕಳಿಸಿದ್ರು. ಅವತ್ತಿಂದ ಅವರು ಹೋಗಿಲ್ಲ ಮುಂದಕ್ಕೆ. ಭಯ ಏನೂ ಆಗೋದಿಲ್ವಾ ಹೆಣಗಳು ನೋಡಿದ್ರೆ? ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಧನುಶ್ರೀ ಅಂತ. ಇವ್ರು ನಮ್ಮ ಪಪ್ಪ. ಎಲ್ಲಮ್ಮ, ಚಿಕ್ಕ ವಯಸ್ಸಲ್ಲಿ ಈಗ ನೀವು ಹೆಣಗಳನ್ನು ನೋಡ್ತೀರಾ, ತುಂಬ ಇಷ್ಟೆಲ್ಲ ಹೆಣಗಳು ನೋಡಿದ ನಿಮ್ಗೆ ಭಯ ಅನಿಸೋದಿಲ್ವಾ? ಇಲ್ಲ ಅಂಕಲ್, ಭಯ ಅನ್ಸಲ್ಲ. ರಾತ್ರಿ ನಿದ್ದೆ ಎಲ್ಲ ಬರುವಾಗ ಅವೆಲ್ಲ ನೆನಪಾಗೋದು ಇದರಲ್ಲಿ ಕೆಟ್ಟ ಕನಸ್ತಾರ? ಒಂದು ದಿನಕ್ಕಾಗಲಿ ನನಗೆ ಯಾರೂ ಕನಸಿಗೆ ಬಂದಿಲ್ಲ. ನಾನು ಇಷ್ಟು ಬಾಡಿನ ಎತ್ತಾಕೊಂಡು ಹೋಗಿದ್ದೀವಲ್ಲ, ಒಬ್ಬರು ಕನಸಿಗೆ ಬಂದಿಲ್ಲ ಇದುವರೆಗೂ. ಎಷ್ಟು ವರ್ಷದಿಂದ ನೀನಮ್ಮ ಎತ್ತಾಗ್ತಾ ಇದ್ರಾ ನೀವು? 5-6 ತಿಂಗಳಿಂದ. 5-6 ತಿಂಗಳಿಂದ. ನೀವು ಎಷ್ಟು ಡೆಡ್ ಬಾಡಿನ ಎತ್ತಿದ್ರಾ, ನೆನಪಿದೆನಾ? 54. ಹೌದಾ? ಹಾಂ. 54. ನಿಮ್ಮ ತಂದೆಯವ್ರಿಗೆ ಸಹಾಯ ಮಾಡಿದ್ರೆ 54 ಡೆಡ್ ಬಾಡಿ ಎತ್ತು ಹೊತ್ತಿಗೆ. ಯಾವ ನಿಮ್ಗೇನು ಅನಿಸ್ಲಿಲ್ವಾ ಫಸ್ಟ್ ನೋಡಿದಾಗ? ಇದು ಏನಪ್ಪ ಇದು? ನೋಡಿದಾಗ ಸ್ವಲ್ಪ ಭಯ ಅನಿಸಿತ್ತು. ನೆಕ್ಸ್ಟಿಂದ ಏನು ಭಯ ಅನ್ನಿಸ್ಲಿಲ್ಲ. ಇನ್ನು ಸತ್ತೋರ್ ಮಕ್ಕ ನೋಡಕ್ ಭಯ ಅನ್ನಿಸ್ಲಿಲ್ಲ. ಅವಾಗಿಂದ ನಾನು ಅದೇ ಕೆಲಸ ಮಾಡಬೇಕು ಅಂದ್ಕೊಂಡು ಅದನ್ನೇ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ತಂದೆಯವ್ರ ಆಟೋ ಓಡಿಸ್ತಾ ಇದ್ರಲ್ಲ, ಆಗ ನೀವೇ ಹೆಲ್ಪ್ ಮಾಡೋದಕ್ಕೆ ಓಡಿಸ್ತಾ ಇದ್ರಾ? ಹಾ, ಹೆಲ್ಪ್ ಮಾಡೋದಕ್ಕೆ ಓಡಿಸ್ತಾ. ಹೇಗೆ ಡ್ರೈವಿಂಗ್ ಕಲ್ತಿದ್ರಾ ನೀವು? ಹಾ, ಕಲ್ತಿದ್ವಿ. ಸರಿ. ಈಗ ನಿಮಗೆ ಯಾವತ್ತು ಒಂದು ವಿಚಿತ್ರ ಅನಿಸಿದ್ದು ಹೆಣ ಎತ್ತು ಹೊತ್ತಿಗೆ ಯಾವತ್ತಾದರೂ ನೆನಪಿದೆನಾ? ಇಲ್ಲ, ಅಂಥದ್ದು ಯಾವುದೂ ಆಗಿಲ್ಲ. ಯಾವುದೂ ಆಗಿಲ್ಲ? ಇಲ್ಲ, ನನಗೆ ಇವ್ರು ಮಾಡೋ ಕೆಲಸದ ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಬಂತು. ಅದಕ್ಕೋಸ್ಕರ ನಾನು ಈ ಕೆಲಸಕ್ಕೆ ಇಳಿದಿದ್ದೆ. ಯಾರಾದರೂ ಏನೂ ಹೇಳೋದಿಲ್ವಾ ಈ ಥರ ನಿಮ್ಮ ರಿಲೇಷನ್ಸ್ ಎಲ್ಲ ಈ ರೀತಿ ಏನಿದೆಲ್ಲ ಇದಂತ ಹೇಳಿ? ಇಲ್ಲ, ಅವ್ರು ಏನು ಹೇಳಿದ್ರು ನಾವು ಅವ್ರ ಮಾತಿಗೆ ಏನು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ನಮ್ಮ ಕೆಲಸ ನಮಗೆ ಮೇನು, ಇನ್ನೊಬ್ರು ಹೇಳೋ ಮಾತಲ್ಲ ಅಂದ್ಕೊಂಡು ಅವಾಗಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ. ಈಗ ಈಶ್ವರ ನಂಗೂ ಮತ್ತೆ ನಾನು ಬರ್ತೀನಿ, ಸ್ವಿಮ್ಮಿಂಗ್ ಕಲಿಸ್ರಿ, ನಾನು ಹೊಳೆಯಲ್ಲಿ ಬಾವಿಯಲ್ಲೆಲ್ಲ ತೆಗಿಬೇಕು ಹೆಣ, ನೀವು ಕಲ್ಸ್ಕಡೆ ಅಂಕಲ್ ಅಂತೇಳಿ ಅವ್ರಿಗೂ ಈಗ ಬೆನ್ನತ್ತಿದ್ದಾರೆ. ಈಶ್ವರ ಅಂಕಲ್ ಅವ್ರ ಹತ್ರ ಏನಂತೇಳಿ, ನಾನು ಸ್ವಿಮ್ಮಿಂಗ್ ಕಲಿಬೇಕು, ದೊಡ್ಡ ಚಾನಲ್ಲು ಕೆರೆಗಳಲ್ಲಿ ಬಿದ್ದಿರೋ ಬಾಡಿ ನಿಮ್ಮಂಗೆ ನಾನು ತೆಗಿಬೇಕು ಅಂತ ಹೇಳಿ ಈಗೊಂದು 15 ದಿನದ ಹಿಂದೆ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ. ಅವರು ನಾನು ಫ್ರೀ ಆದ್ಮೇಲೆ ಕಾಲ್ ಮಾಡ್ತೀನಿ, ಬನ್ನಿ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಈಶ್ವರ ಮಲ್ಪೆ ಅವರು. ಈಗ ನೀವು ಹೇಳಿದ್ರ ಒಂದು 50 ಬಾಡಿವರೆಗೆ ಎತ್ತಿದೆ ನಾನು ಅಂತೇಳಿ, ಆ ದೇಹ ಎತ್ತು ಹೊತ್ತಿಗೆ ಏನು ವಿಚಲಿತ ಅನಿಸೋದು ಅಥವಾ ಹೆದರಿಕೆ ಅನಿಸ್ಲಿಲ್ವಾ? ಇಲ್ಲ, ಏನೂ ಆಗಲಿಲ್ಲ. ನೀವು ಈಗ 2005ಕ್ಕೆ ಪ್ರಾರಂಭ ಮಾಡ್ತೀರಾ? ಹೌದು ಸರ್. ಇದೇ 2024 ಅಂದ್ರೆ 19 ವರ್ಷ ಆಯ್ತಿದೆ. ಹೌದು ಸರ್.
19 ವರ್ಷದಲ್ಲಿ ನೀವೆಷ್ಟು ಬಾಡಿ ಎತ್ತಿದ್ರ ನಿಮಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಆದ್ರೆ 2019 ನಂತರ ನಿಮ್ದೇ ನೀವು ಶುರು ಮಾಡ್ತೀರಾ? ಹೌದೌದು, ನಮ್ದೇ ಶುರು ಮಾಡ್ತೀವಿ. ಹ್ಮ್. ಆಟೋ ಆವಾಗ ಅಂದ್ರೆ ಕಮ್ಮಿ ಲೆಕ್ಕ ಇಲ್ಲ, ನಾನು ಲೆಕ್ಕ ಇಡ್ತಿರಲಿಲ್ಲ ಯಾವನ್ನು. ಈಗ ಆಟೋ ಬಂದ್ಮೇಲೆ ಪ್ರತಿಯೊಂದು ಸಾಕ್ಷಿ ಸಮೇತ ಒಂದು ಲಗ್ಜರಿ ಬುಕ್ ಇಟ್ಟಿದ್ದೀನಿ. ಆ ಬುಕ್ಕಲ್ಲಿ ಯಾವ ಬಾಡಿ ಯಾವ ಟೈಮಿಂಗ್ಸು ಯಾವ ಡೇಟಲ್ಲಿ ತೆಗೆದೀನಿ, ಪ್ರತಿಯೊಂದು ಪೊಲೀಸರ ಕೈಲೇ ಸೀಲು ಸೈನ್ ಹಾಸ್ಕೊತೀನಿ. ನನಗೆ ಓದಕ್ಕೆ ಬರೋಕ್ಕೆ ಬರೋಲ್ಲ, ಅವ್ರ ಕೈಲೇ ಮಾಡಿಸಿದೀನಿ ಪ್ರತಿಯೊಂದು. ಹಂಗೆ ಮಾಡ್ಕೊಂತ ಈಗ ಲೆಕ್ಕ ಇಟ್ಕೊಂಡ್ರೆ ಇಷ್ಟು. ಈಗ ನೀವು ಅಲ್ಲಿ ಲೆಕ್ಕ ಇಟ್ಕೊಳ್ತೀರಾ, ಆಟೋದಲ್ಲಿ ತೊಗೊಂಡು ಬಂದ್ರ. ಆದ್ರೆ ಮತ್ತೆ ಇದೇ ರೀತಿ ತುಂಬಾ ವಿಚಿತ್ರವಾದದ್ದು ಯಾವತ್ತಾದ್ರೂ ನೋಡಿದ್ ನೆನಪಿದೆ? ತೆಗೆದೀನಿ ಸರ್. ನಾನು ಇಲ್ಲಿ ಲೈನ್ ಸಫಾರಿಂದ ಈಚೆ ಸೆಂಟ್ರಲ್ಲಿ ಒಬ್ಬ ಭಿಕ್ಷುಕನಿಗೆ ಲಾರಿ ಬಸ್ಸು ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತವೆ. ರಾತ್ರಿ 12 ಗಂಟೆ ಟೈಮು ಹೊಡ್ಕೊಂಡು ಹೋಗ್ಬಿಡ್ತವೆ. ಹೊಡ್ಕೊಂಡೋದಾಗ ಸಾಗರ್ ರೋಡಲ್ಲಿ ಆ ಸೆಂಟ್ರಲ್ಲಿ ಒಂದು ಗಣಪತಿ ದೇವಸ್ಥಾನ ಇರುತ್ತೆ. ಅಲ್ಲಿ ಭಿಕ್ಷುಕನಿಗೆ ಲಾರಿ ಬಸ್ಸು ಕಾರು ಎಲ್ಲ ವೆಹಿಕಲ್ ಹೊಡ್ಕೊಂಡು ಹೋಗಿರ್ತವೆ. ಇಲ್ಲಿಂದ ಇಷ್ಟು ದೇಶ ಇರಲ್ಲ, ಇಲ್ಲಿಂದ ಇಷ್ಟು ಫುಲ್ಲು ಇದಾಗಿರುತ್ತೆ. ಅದಕ್ಕೆ ನನಗೆ ಫೋನ್ ಮಾಡ್ತಾರೆ ತುಂಗಾನಗರ ಪೊಲೀಸವರು, ಇದಕ್ಕೆಲ್ಲ ಯಡಿಯೂರಿಗೆಲ್ಲ ಅವರೇ ಬರೋದು. ಅವ್ರು ಫೋನ್ ಮಾಡ್ತಾರೆ, ರವಿ ಎಲ್ಲಿದ್ದೀರಂತ. ಸರ್ ನಾನು ಮನೆ ತೆಗಿದ್ದೀನಿ ಅಂತೀನಿ. ಇಲ್ಲೊಂದು ಬಾಡಿ ಐತಿ, ಹಿಂಗೆ ತೆಕ್ಕೊಡ್ಬೇಕು ಅಂತಾರೆ. ಸರಿ ಸರ್ ಆಯಿತು ಬಂದೆ ಅಂತೇಳಿ ಹೋಗಿ ಆ ಬಾಡಿ ಎಲ್ಲ ಒಂಥರ ಕಬಾಬ್ ಪೀಸು ಬಿದ್ದಿರೋ ಥರ ಇರುತ್ತೆ, ಪೂರ್ತಿ ರಸ್ತೆಗೆ ಅಂಟ್ಕೊಬಿಟ್ಟಿರುತ್ತೆ. ಅದನ್ನೆಲ್ಲ ತೆಕ್ಕೊಟ್ಬಿಟ್ಟು ಅವ್ರಿಗೆ ಪ್ಯಾಕಿಂಗ್ ಮಾಡಿ. ಅಲ್ಲಿ ಮುಖಾನೂ ಇರುವುದಿಲ್ಲ? ಇಲ್ಲ ಸರ್, ಇಲ್ಲಿಂದ ಇಷ್ಟು ಏನಿರಲ್ಲ, ಮೇಲೆಲ್ಲ ಎಲ್ಲ ಚಪಾತಿ ಎದ್ದೋಗಿರುತ್ತೆ. ಅದನ್ನೆಲ್ಲ ನಾನು ಪ್ಯಾಕಿಂಗ್ ಮಾಡಿಕೊಡ್ತೀನಿ. ಅದೊಂದು ಮತ್ತು ಆ ಕೆರೆಯಲ್ಲಿ ಅದು 20 ದಿವಸ ಇತ್ತಲ್ಲ, ಅದೊಂದು ಭಾರಿ ಭಯಾನಕ ಇತ್ತು. ಅಂದರೆ ಆ ಮನುಷ್ಯ ಹಿಂಗಿದ್ದಂತೆ, ಏನು ನನ್ನ ಮಗಳು ಪರ್ಸನಾಲಿಟಿ ಐತೆ ಅಷ್ಟೈತೆ. ಅಲ್ಲೇವನು ಅವ್ರು ಹೇಳ್ತಾರೆ ಹಿಂಗಿದ್ದ ರವಿ, ಅವ್ನು ಹಿಂಗಾಗ್ಬಿಟ್ಟ ಅಂತೇಳಿ. ಅಷ್ಟು ದಿವಸ ಬಾಡಿ ಇಡೀ ಕೆರೆ ಎಲ್ಲ ಸುತ್ತಾಡೈತೆ, ಹಳೆ ಹೊಡೆದು ಈ ಕೆಳಭಾಗ ಎಲ್ಲ ಫುಲ್ಲು ಮೀನೆಲ್ಲ ತಿಂದ್ಬಿಟ್ಟಿತ್ತು. ಈ ಮೇಲ್ಗಡೆ ನೀರಿಂದ ಮೇಲೆ ಎಲ್ಲಿರುತ್ತೋ ಬಾಡಿ ಅಲ್ಲೆಲ್ಲ ಫುಲ್ಲು ಹುಳ ಅಂದರೆ ಹುಳ. ಫಸ್ಟು ಕಾಲಿಗೆ ಕಟ್ಟಿ ಎಳಿತೀನಿ. ಇಷ್ಟು ದೂರ ಎಳೆದಾಗ ಕಾಲು ಉದ್ದ ಸಾಗುತ್ತೆ. ಆಮೇಲೆ ನಾನೇನು ಮಾಡ್ತೀನಿ, ಇದು ಕಾಲು ಕಟ್ಟಾಗುತ್ತೆ ಮತ್ತೆ ಹಿಂಸೆ ಆಗುತ್ತೆ ಅಂತೇಳಿ ಹಗ್ಗ ಮಚ್ಚೆ ಬಿಚ್ಚಿ ಸೊಂಟಕ್ಕೆ ಹಾಕ್ತೀನಿ. ಸೊಂಟಕ್ಕೆ ಹಾಕಿ ನಾನು ಕಟ್ಕೊಂಡು ಎಳ್ಕೊಬರ್ತೀನಿ ಈಜಾಡ್ಕೊಂಡು. ಸೊ ಅಷ್ಟು ಭಯಾನಕವಾಗಿ? ಅಷ್ಟು ಭಯಾನಕವಾಗಿ. ಅಷ್ಟಾಗಿ ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ರ ಕೆಲಸ? ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ರ? ಹೌದೌದು. ಸಾಲನೂ ಮಾಡ್ಕೊತೀನಿ. ನಾನು ಸಣ್ಣ ವಯಸ್ಸಲ್ಲೇ ಮನೆ ಬಿಟ್ಟು ಬಂದ್ಬಿಡ್ತೀನಿ. ನಾನು ಹುಟ್ಟು ಬೆಳೆದಿದ್ದು ಪಾವಗಡ ಹತ್ರ ವೈನಸ್ಕೋಟೆ ಅಂತ. ಪಾವಗಡನ ನಿಮ್ಮ ಪಾವಗಡ. ಅಲ್ಲಿಂದ ಬಂದು ನಾನು ಬೆಂಗಳೂರು ಸೆಟ್ಲ್ ಆಗ್ತೀನಿ. ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಆಟೋ ಕಲಿತೀನಿ. ಆಟೋ ಕಲಿತ್ಮೇಲೆ ಲವ್ ಮ್ಯಾರೇಜ್ ಆಗ್ತೀನಿ. ಆಗಿ ಅದೇನೋ ಚೀಟಿ ಮಾಡೋಕ್ಕೆ ಹೋಗಿ ಸಾಲ್ಗಾರ ಆಗ್ಬಿಡ್ತೀನಿ. ಚೀಟಿ ಯಾರು ಕರೆಕ್ಟಾಗಿ ಕಟ್ಟಲ್ಲ, ನಾನು ಸಾಲ್ಗಾರ ಆಗ್ಬಿಡ್ತೀನಿ. ನನ್ನ ತೆಗಿರೋದೆಲ್ಲ ಖಾಲಿ ಆಗ್ತದೆ. ನಮಗೆ ತಿನ್ನೋಕ್ಕೂ ಅನ್ನ ಇಲ್ಲದ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಾವರೇ ಅಂತಾರೆ, ನನಗೆ ಹೆಣ್ಣು ಕೊಟ್ಟರೆ ಅವರು ತಮ್ಮ ಇಲ್ಲಿಗೆ ಬಂದುಬಿಡ್ರಿ ಅಂತ ಅವ್ರು ಕರ್ಕೊಬರ್ತಾರೆ. ಇಲ್ಲಿ ಕರ್ಕೊಂಡ್ಮೇಲೆ ಈ ಜೀವನ ಮಾಡ್ತಾರೆ ಸ್ವಾಮಿ. ಆಟೋ ಇಲ್ಲಿ ಇದು ಮಾಡ್ತೀರಾ? ಹೌದು ಸ್ವಾಮಿ, ಇಲ್ಲೂ ಆಟೋ ಓಡಿಸ್ತಾ ಇದ್ದೀನಿ ಈಗಲೂ. ಸೊ ಅಲ್ಲಿಂದ ನಿಮ್ಮ ಜರ್ನಿ ಶುರು ಆಗುತ್ತೆ. ಹೌದು ಸರ್. ಆದ್ರೆ ಆ ಒಂದು ಹೆಣ ಏನಾಗುತ್ತೆ ಅಂದ್ರೆ ಎತ್ತಿದಾಗ ನಿಮ್ ಕನ್ಸಲ್ ಬರ್ತಾನ ಅವನು. ಹೌದೌದು. ಆಮೇಲೆ ಯಾವ ಮನೆ ಕಟ್ತೀರಾ ಕನ್ಸಲ್ ಬಂದ ನಂತರ? ಕನ್ಸಲ್ ಬಂದ ನಂತರ 9 ಅಡಿ ಅಗಲ ಸೈಟು, 21 ಅಡಿ ಉದ್ದ ಸೀಟಿನ ಮನೆ ಕಟ್ತೀನಿ. ನನಗೆ ಮನೆ ಕಟ್ಟಿದಾಗ್ಲೂ ಭಯ ಆಗುತ್ತೆ, ಹೆಂಗೆ ಇಷ್ಟೆಲ್ಲ ಸಾಲ ಮಾಡಿ ಮನೆ ಕಟ್ಬಿಟ್ಟಲ್ಲ, ಯಾವ ಲೆಕ್ಕಾಚಾರದಲ್ಲಿ ನಾವು ಇದು ಮಾಡೋದು ಅಂತೇಳಿ. ಆಮೇಲೆ ಒಂದು ದಿವಸ ಬರ್ತಾನೆ ಕನಸಿಗೆ, ನೀನು ಏನು ಹೆದರಬೇಡ, ನಿನ್ನ ಸಾಲ ತಾನೇ ಹೋಗುತ್ತೆ ಅಂತ ಹೇಳ್ತಾರೆ. ಯಾರು? ಅದೇ ಪಾರ್ಟಿ, ಆ ಹೆಣ ತೆಕ್ಕೊಟ್ಟಿದ್ದಲ್ಲ ಅದೇ ಪಾರ್ಟಿ. ಈಗ 2005ರಿಂದ 24ರವರೆಗೆ 19 ವರ್ಷದಲ್ಲಿ ಯಾರು ಕನ್ಸಲ್ ಬಂದಿಲ್ಲ? ಇಲ್ಲ ಬಂದಿಲ್ಲ. ಇವ್ರು ಬರ್ತಾರೆ, ಏನ್ ಹೇಳ್ತಾರೆ ಮತ್ತೆ? ಏನು ಭಯ? ಅವ್ರು ಬಂದು ನಾನು ಯೋಚನೆ ಮಾಡ್ಕೊಂಡು ಮಲಗ್ತೀನಿ. ಅವತ್ತು ಏನು ಇಷ್ಟೆಲ್ಲ ಸಾಲ ಮಾಡಿಬಿಟ್ಟೆ, 4 ಲಕ್ಷ ಹತ್ರ ಆಯ್ತಲ್ಲ, ನಾನು ಸಾಲ ತೀರ್ಸೋದು ಹೇಗೆ, ಮಕ್ಕಳ ಭವಿಷ್ಯ ಹೆಂಗೆ ಅಂತೇಳಿ ಯೋಚನೆ ಮಾಡ್ತೀನಿ. ಅವ್ನು ಕನ್ಸಲ್ಲಿ ಬಂದು ನೀನು ಯಾವುದೇ ರೀತಿಯಲ್ಲಿ ಟೆನ್ಷನ್ ತಗೋಬೇಡ, ಸಾಲ ತಾನೇ ಹೋಗುತ್ತೆ ನೋಡು ಅಂತೇಳ್ಬಿಟ್ಟು ಹೋಗ್ತಾರೆ. ಹೇಳೋದ್ಮೇಲೆ ಜ್ಯೋತಿ ಟ್ರಾನ್ಸ್ಪೋರ್ಟಲ್ಲಿ ಲಾರಿ ಓಡಿಸಿರ್ತೀನಿ. ಅವಾಗ ಟ್ರಿಪ್ಪಿನ ಜಾಸ್ತಿ ಮಾಡಿಬಿಡ್ತೀನಿ. ವಾರಕ್ಕೆ 1 ಟ್ರಿಪ್ ಮಾಡೋ ಜಾಗದಲ್ಲಿ 3-4 ಟ್ರಿಪ್ ಮಾಡಿಬಿಡ್ತೀನಿ. ನಿದ್ದೆ ಕಟ್ಕೊಂಡು 3-4 ಟ್ರಿಪ್ ಮಾಡ್ಕೊಳ್ತೀನಿ. 1.5 ವರ್ಷದಲ್ಲಿ ಫುಲ್ ಸಾಲ ಎಲ್ಲ ತೀರಿಸ್ಕೊಂಡು ಫ್ರೀ ಆಗ್ತೀನಿ. ಫ್ರೀ ಆದಮೇಲೆ ನಾವು ಮನೇಲಿ ಕೂತ್ಕೊಂಡು ಇಷ್ಟೆಲ್ಲ ಆಯ್ತಲ್ಲ, ನಮ್ಗೆ ಇನ್ನೇನಕ್ಕೆ ಈ ಸೇವೆ ಮಾಡೋದಕ್ಕೆ ನಾವು ಒಂದು ಗಾಡಿ ಮಾಡ್ಕೊಳ್ಳೋಣ ಅಂಥೇಳಿ, ನಾವು ಆಂಬುಲೆನ್ಸ್ ಮಾಡೋದು ಬೇಡ, ಆಟೋ ಮಾಡ್ಕೊಳ್ಳೋ ಅಂಥೇಳಿ ಆಟೋ ಚಾಯ್ಸ್ ಮಾಡ್ಕೊತೀವಿ. ಆಟೋ ಚಾಯ್ಸ್ ಮಾಡ್ಕೊಂಡ್ಮೇಲೆ ನಾವು ಎಲ್ಲ ಸ್ಟೇಷನ್ಗೆ ವಾಲಂಟ್ರಿಯಾಗಿ ಹೋಗಿ ಕೇಳ್ಕೊಬರ್ತೀವಿ. ಕೇಳ್ಕೊಂಡ್ಮೇಲೆ ಅವ್ರಿಗೆ ಕೊಡ್ತಾರೆ, ನಾವು ಇದೇ ರೀತಿ ವೃತ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದನ್ನು ಮಾಡಬಾರ್ದು ಅಂತೇಳಿ ಮಧ್ಯಾಂತಗಳಲ್ಲಿ ತೊಂದರೆ ಕೊಟ್ಟಾಗಲೇ ಈಗ ಅದನ್ನೇ ಮಾಡ್ತಾ ಇದ್ದೀರಾ? ಹೌದೌದು, ಈಗಲೂ ಅದನ್ನೇ ಮಾಡ್ತಾ ಇದ್ದೀವಿ. ಸೊ ಆ ನಂತರ ಈಶ್ವರ್ ಮಲ್ಪೆ ಎಲ್ಲಿ ಸಿಗ್ತಾರೆ ನಿಮಗೆ? ನಮಗೆ ಇಲ್ಲಿ ಮಾರಿದಿಬ್ಬ ಅಂತ ಐತೆ ಉಮ್ಳೆಬೈಲಲ್ಲಿ. DSP ಸಾಹೇಬರು ನನಗೆ ಕಾಲ್ ಮಾಡಿ ಇಷ್ಟೊತ್ತಿಗೆ, ರವಿ ಹಿಂಗೆ ಆಗ್ಬಿಟ್ಟೈತೆ, 3 ಜನ ಒಂದೇ ಫ್ಯಾಮಿಲಿ ಮುಸ್ಲಿಮ್ಸ್ ಅವರು ಹಿಂಗೆ ತೀರೋಗಿದ್ದಾರೆ, ಸೆಲ್ಫಿ ಹೊಡ್ಕೊಳಕ್ಕೆ ಹೋಗಿ ಬೆಳಗ್ಗೆ ಬಂದು ಹೆಣ ತೆಕ್ಕೊಡ್ಬೇಕು ಅಂತ.
ಸರಿ ಸರ್ ಆಯ್ತು ಬರ್ತೀನಿ ಅಂತೇಳಿ ಈಶ್ವರ ಅಣ್ಣನ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇರುತ್ತೆ. ನಾನು ಈಶ್ವರ ಅಣ್ಣಂಗೆ ಫೋನ್ ಮಾಡ್ತೀನಿ, ಅಣ್ಣ ಹಿಂಗಾಗೈತೆ ಅಂತ. ರವಿ ನೀವು ಕನ್ಫರ್ಮ್ ಮಾಡ್ಕೊಂಡು ಕರೆಕ್ಟಾಗಿ ಹೇಳ್ರಿ, ಬರ್ರಿ ಅಂದರೆ ನಾವು ಬರ್ತೀವಿ ಅಂತಾರೆ. ಆಯಿತು ಬನ್ನಿ ಅಣ್ಣ ಅಂತೇಳಿ ಅವ್ರನ್ನೂ ಕರಿತೀನಿ, ಅವರು ಬರ್ತಾರೆ, ನಾನು ಹೋಗ್ತೀನಿ. ಅವ್ರು ಹೆಣ ತೆಕ್ಕೊಡ್ತಾರೆ. ಹೆಣ ತೆಕ್ಕೊಟ್ಟು ಆಮೇಲೆ ಅಲ್ಲೊಂದು ಲೈವ್ ಮಾಡ್ತಾರೆ. ಲೈವ್ ಮಾಡಿ ಹಿಂಗೆ ನಮ್ಮ ಹುಡುಗ ಹಿಂಗೆ ಅಂತೇಳಿ ಎಲ್ಲ ಹೇಳ್ತಾರೆ. ಹೇಳಿದ್ಮೇಲೆ ಅವರು ಯಾವುದೇ ಒಂದು ಹೆಣ ಸಿಕ್ಕಾಗಲೂ ನಾನು ಅವ್ರಿಗೆ ಫೋಟೋ ಹಾಕ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಅವರ ಬಾಂಧವ್ಯ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಮೇಲೆ ಇಲ್ಲಿ ಗಲಾಟೆ ಆಗುತ್ತಾ, ಗಲಾಟೆ ಆಗಿದ್ರಲ್ಲಿ ಪ್ರತಿಯೊಂದು ವಿಚಾರನೂ ಅವ್ರ ಹತ್ರ ಶೇರ್ ಮಾಡ್ಕೊಬಿಡ್ತೀನಿ. ಶೇರ್ ಮಾಡ್ಕೊಂಡ್ಮೇಲೆ ಇವ್ರಿಗೆ ಹೇಳ್ತಾರೆ, ಇವರು ಇದರಲ್ಲಿರೋದು ಸೌದಿ ಅರೇಬಿಯಲ್ಲಿ. ಇವ್ರಿಗೆ ಹೇಳಿದಾಗ ಇವ್ರು ನನಗೆ ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬಿಟ್ಟು ಇವರು 76,500 ರೂಪಾಯಿ ದುಡ್ಡು ಹಾಕ್ತಾರೆ. ಸೊ ಆಂಬುಲೆನ್ಸ್ ಅಲ್ಲಿ ಬಂತು. ಸೊ ಈಗ ನೀವು ಮುಂದೆ ಈಗ ಏನು ಮಾಡ್ತೀರಾ? ಅನಾಥ ಶವನ ಹೇಗೆ ತೊಗೊಳ್ತೀರಾ, ಹೇಗೆ ಸಾಗಿಸ್ತಾ ಇದ್ದೀರಾ? ಫ್ರೀ ಆಗಿ ಅಥವಾ ಹೇಗೆ? ಇಲ್ಲ, ಇಲ್ಲಿ ಬೋಲ್ಡ್ ಹಾಕಿದ್ದೀನಿ ನೋಡಿ, ಸ್ಟಿಕ್ಕರ್ ಹಾಕಿದ್ದೀನಿ, ಅನಾಥ ಹೆಣಕ್ಕೆ ಉಚಿತ ಸೇವೆ ಅಂತೇಳಿ. ಈಗ ನಿನ್ನೆ ಒಬ್ಬರು ಪೇಷಂಟ್ ಬಂದರು, ತೀರಾ ಅವ್ರ ಹತ್ರ ಏನಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗೋಕ್ಕೂ ದುಡ್ಡಿಲ್ಲ, ಮೆಗಾನಲ್ಲಿ ಆಗಲ್ಲ ಅಂತಂದರು, ಬ್ಲಡ್ ವಾಮಿಟ್ ಮಾಡ್ತಾರೆ. ಅದಕ್ಕೆ ಅಣ್ಣ ಸರ್ಜಿಗೆ ಬಿಡೋಣ ಅಂತಂದರು. ಎಷ್ಟು ಹಣ ಬಾಡಿಗೆ ಅಂದರು. ಬಾಡಿಗೆ ಏನು ಬೇಡ, ಫ್ರೀಯಾಗಿ ಬಿಡ್ತೀನಿ ಬಾರಪ್ಪ ಅಂತೇಳಿ ಒಂದು 3 ಕಿಲೋಮೀಟ್ರ್ ಆಗುತ್ತೆ, ಕರ್ಕೊಂಡೋಗಿ ಬಿಟ್ಟು ಬಂದೆ ಆ ಪಾರ್ಟಿನ. ಇವತ್ತು ಇನ್ನೊಂದು ಅಲ್ಲೇ ಕೂತಿದ್ದೆ ನಾನು ನನ್ನ ಮಗಳಿಬ್ಬರು ಹೋಗಿ ಕೂತಿದ್ವಿ. ಒಬ್ಬ ಪಾರ್ಟಿ ಬರ್ತಾನೆ, ಇಲ್ಲೆಲ್ಲ 4,000 5,000 ಕೇಳ್ತಾರೆ, ನನ್ನ ಹತ್ರ ಅಷ್ಟು ಹಣ ಇಲ್ಲಣ್ಣ, ಹಿಂಗೈತೆ ಪರಿಸ್ಥಿತಿ ಅಂತ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಈಗ ನೀವೇನಂತ ಹೇಳಿದ್ರೆ ಒಂದು ಡೆಡ್ ಬಾಡಿನೂ ತೊಗೊಂಡೋಗ್ತೀರಾ, ಪೇಷಂಟ್ಗಳನ್ನು ಕರ್ಕೊಂಡು ಹೋಗ್ತೀರಾ. ಸೊ ನಿಮ್ಮ ಸೇವೆ ಉಚಿತವಾಗಿರುತ್ತೆ, ಕೇವಲ ನಿಮ್ಮ ಪೆಟ್ರೋಲ್ ಖರ್ಚಿನ ಒಂದು ನೋಡ್ಕೊಳ್ತೀರಾ. ಹೌದು ಸರ್. ಸೊ ಅದಾದ ನಂತರ ನಿಮ್ಮ ದೈನಂದಿನ ಜೀವನಕ್ಕೆ ಏನು ದುಡಿತಾ ಇದ್ದೀರಾ? ಅಂದರೆ ಅದಾದಮೇಲೆ ನಮಗೆ ನಮ್ಮ ಮನೆಯವರು ಮನೆ ಕೆಲಸಕ್ಕೆ ಹೋಗ್ತಾರೆ. ಅವರೊಂದು 18,000 20,000 ರೂಪಾಯಿ ಸಂಬಳ ಐತೆ. ನಮ್ಗೆ 2 ಹೆಣ್ಮಕ್ಳು, ಒಂದು ಮಗಳಿಗೆ ಮದುವೆ ಮಾಡಿದ್ದೀನಿ, ಈಗ ಇದೊಂದೇ ಇರೋದು. ಸುಗ್ಗಾದಲ್ಲಿ ಏನಿದೆ, ಯಾವುದಾದ್ರೂ ಉಚಿತ ಶವಗಳಿದ್ರೆ ಅಥವಾ ಹೆಣಗಳಿದ್ರೆ ಇದು ಮಾಡಿದ್ರೆ ಕಾಯಕ ಮುಂದುವರಿಸ್ತೀರಾ? ಮುಂದುವರಿಸ್ತೀವಿ ಸ್ವಾಮಿ, ಹಾಂ. ಅದೇ ರೀತಿ ಮುಂದುವರಿಸ್ತೀನಿ. ಬಟ್ ಇನ್ನೊಂದೇನಪ್ಪ ಅಂದರೆ ತೀರಾ ಕಡ್ಬಡೋರು ಇದ್ದರು, ಮಂಗಳೂರು ಬೆಂಗಳೂರು ಹೋಗ್ಬೇಕಂದ್ರೆ ಅವ್ರ ಹತ್ರ ಎಲ್ಲ ಪೆಟ್ರೋಲ್ ಕಾಸು ಮಾತ್ರ ತೊಗೊತೀನಿ. ಅವ್ರನ್ನ ಕೊಡಿ ಇವ್ರನ್ನ ಕೊಡಿ ಅಂತ ಕೇಳೋದು ಬೇಡಲ್ಲ, ಆ ಲೆಕ್ಕಾಚಾರಕ್ಕೆ ಅಷ್ಟು ಫಿಕ್ಸ್ ಮಾಡ್ಕೊಂಡು ಬೇರೆ ರಸ್ತೆ ಬದಿಯಲ್ಲಿರುವಂಥ ಹೆಣ ಅದು ಇದಿದ್ರೆ ಹಾಗೆ ತೊಗೊಂಡೋಗ್ತೀರಾ? ಹಾಗೆ ತಗೊಂಡು ಹೋಗ್ತೀವಿ. ಅಂದರೆ ಅನಾಥ ಶವಗಳನ್ನ ಸಾಗಿಸ್ತೀರಾ? ಅನಾಥ ಶವ ಅಂತೇಳಿ ನಮಗೊಂದು ಫೋನ್ ಬಂತು ಅಂದರೆ ಎಷ್ಟೊತ್ತು ರಾತ್ರಿನಲ್ಲಿ ನಾವು ತಗೊಂಡೋಗಿ ಫ್ರೀಯಾಗಿ ನಾವು ದಫನ್ ಮಾಡೋ ಕೆಲಸ ನಮ್ಮದು ನಾವು ಮಾಡ್ತೀವಿ ಸ್ವಾಮಿ. ನಮ್ಮ ಜೀವ ಇರೋ ತನಕ ನಾವು ಮಾಡಬೇಕಂತ. ಶವನ ಫಸ್ಟ್ ಹಾಸ್ಪಿಟಲ್ ತೊಗೊಂಡೋಗ್ತೀರಾ? ಹಾಸ್ಪಿಟ್ಲ್ ತಗೊಂಡು ಹೋಗ್ತೀವಿ. ಆಮೇಲೆ ದಫನ್ ಮಾಡೋ ಕೆಲಸನೂ ಉಚಿತವಾಗಿ ಮಾಡ್ತೀವಿ. ದಫನ್ ಮಾಡೋ ಕೆಲಸ, ದಫನ್ ಮಾಡೋ ಕೆಲಸನೂ. ಸೊ ಒಟ್ಟಾರೆಯಾಗಿ ಇದು ಈಗ ನಿಮ್ಮ ಸೇವೆನೇ ನಿರಂತರವಾಗಿದೆ. ಇಲ್ಲಿ ಎಲ್ಲ ಕರೆಯೋದು ಡೆಡ್ ಬಾಡಿ ರಿವ್ಯೂ ಅಂತ ಕರೆಯೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಪಾರ್ಟ್ಮೆಂಟು ಎಲ್ಲರಿಗೂ ಕೊಟ್ಟು ಬಂದಿದ್ದೀನಿ. ಒಬ್ರಲ್ಲೊಬ್ರು ಫೋನ್ ಮಾಡ್ತಾರೆ, ಹಿಂಗಿದ್ದಾಗ ಸ್ಪಾಟ್ಗೆ ಹೋಗಿ ತಗೊಬರ್ತೀನಿ. ಹೆಣನ ತರ್ತೀರಾ? ಹೆಣ ತರ್ತೀವಿ. ನನಗೀಗ ಒಬ್ಬರು ಯಾರನ್ನ ನೀರು ಮುಳುಗಿದ್ದಾರೆ ಅಂದರೆ ನನಗೆ ನಿದ್ದೆ ಬರೋಲ್ಲ. ಆ ಹೆಣ ತೆಗೆಯೋ ತನಕ ನಿದ್ದೆ ಬರೋಲ್ಲ. ಈಗೊಂದು 3 ವರ್ಷದ ಕೆಳಗೆ ನಮ್ಮ ಫ್ರೆಂಡ್ ಮಗ ಇಲ್ಲಿ ಒಳಗೆ ಬಿದ್ದು ಈಜಾಡಕ್ಕೆ ಹೋಗಿ ಸತ್ತೋಗ್ಬಿಡ್ತಾನೆ. ಆ ಬಾಡಿ ನಮ್ಮ ಫ್ರೆಂಡ್ ಮಗ ಅಂತ ಗೊತ್ತಿರಲ್ಲ. ಫೈರ್ ಇಂಜಿನಿಯರ್ ಫೋನ್ ಮಾಡ್ತಾರೆ, ರವಿವರೆ ಹಿಂಗೆ ಆಗೈತೆ ಅಂತೇಳಿ. 5-5:30ಗೆ ನಾನು 6:30 ತನಕ ಹುಡ್ಕಾಡ್ತೀನಿ, ಸಿಗಲ್ಲ ನನಗೆ ಬಾಡಿ. ಮತ್ತೆ ರಾತ್ರಿ 1 ಗಂಟೆಗೆ ಇಂಥವ್ರ ಮಗ ನಮ್ಮ ಫ್ರೆಂಡ್ ಮಗ ಅಂತ ಗೊತ್ತಾಗುತ್ತೆ. ಅವರು ಲಾರಿ ಡ್ರೈವರು ರಘು ಅಂತ ಗೊತ್ತಾಗುತ್ತೆ. ಅವ್ನು ಫೋನ್ ಮಾಡ್ತಾನೆ, ರವಿ ಹಿಂಗೆ ಆಯ್ತು ಅಂತ. ಅದು ನಿಮ್ಮ ಮಗನಾ? ಆಯ್ತು ಬರಪ್ಪ ಬರ್ತೀನಿ ಅಂತೇಳಿ ಮತ್ತೆ 4 ಗಂಟೆಗೆ ಎದ್ದೋಗಿ 4 ಗಂಟೆಯಿಂದ 7:30 ತನಕ ಹುಡುಕ್ತೀನಿ, ಬಾಡಿ ಸಿಗುತ್ತೆ. ಕಾಲಿಗೆ ನನ್ನ ಹತ್ರ ಆಕ್ಸಿಜನ್ ಸಿಲಿಂಡ್ರ್ ಇಲ್ಲ, ನಾನು ಹಂಗೆ ಮುಳುಗಿ ಇದು ಮಾಡೋದು. ಮುಳುಗಿ ಎದ್ದೇಳ್ಬೇಕಾದ್ರೆ ಕಾಲಿಗೆ ಕೈ ತಾಕ್ತು, ಓ ಇಲ್ಲೈತೆ ಬಾಡಿ ಅಂತ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಮೇಲೆ ಅಲ್ಲಿ ಮುಳುಗಿ ಆ ಬಾಡಿ ಎತ್ಕೊಬಂದೆ ಮೇಲಕ್ಕೆ. ಎತ್ಕೊಬಂದು ಅದನ್ನೆಲ್ಲ ಏನು ಕಾನೂನು ರೀತಿಯಲ್ಲಿ ಮಾಡಬೇಕು ಎಲ್ಲ ರೀತಿಯಲ್ಲಿ ಮಾಡ್ಕೊಂಡು ಕೈಬಿಟ್ಟೆ. ಹಿಂಗೆ ನಮಗೇನಪ್ಪ ಅಂದರೆ ಒಂದು ಆಕ್ಸಿಜನ್ ಸಿಲಿಂಡರ್ ಒಂದು ಆಗಿಬಿಟ್ಟಿದ್ರೆ ಯಾವುದೇ ಬಾಡಿ ಆಗಲಿ ಎಷ್ಟೊತ್ತಿಗೆ ಆಗಲಿ ತೆಗಿಬೇಕು, ಒಂದು ಅನುಕೂಲ ಆಗುತ್ತೆ. ಅದು ಅಣ್ಣ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಈಶ್ವರಣ್ಣ. ಬಟ್ ಎಲ್ಲ ಅಣ್ಣನ ಮೇಲೆ ಹಾಕೋಕ್ಕೆ ನನಗೂ ಹಿಂದೆ ಇಟ್ಟು ಹೊಡೆದಂಗೆ ಆಗುತ್ತೆ. ಯಾಕೆಂದರೆ ಪಾಪ ಅವ್ರದ್ದು ನನಗಿಂತ ಭಾರಿ ಸೇವೆ ಅಣ್ಣಂದು. ಆ ಲೆಕ್ಕಾಚಾರಕ್ಕೆ ನಾವು ಸುಮ್ಮನೆ ಆಗಿದ್ದೀವಿ ಸ್ವಾಮಿ. ಸೊ ಈಗ ನೀವು ಇದು ಹೇಳಿದ್ರಲ್ಲ, ಸೊ ಬೆಳಗ್ಗೆಯಿಂದಾನು ನೀವು ಸಂಜೆವರೆಗೂ ಸಿಗ್ತೀರಾ? ಹೌದು ಸ್ವಾಮಿ. ಆಕ್ಸಿಜನ್ ಸಿಲಿಂಡರ್ ಬೇಕಂತ ಇದ್ದಾರೆ. ಆದರೆ ಯಾರು ದಾನಿಗಳು ಇಂಥ ವ್ಯಕ್ತಿಗಳಿಗೆ ಮಾಡುವ ಒಂದು ಕೆಲಸದವರಿಗೆ ಒಂದು ಯಾರಾದರೂ ದಾನಿಗಳು ಕೊಡಬೇಕಂತ ನಿಮ್ಮಲ್ಲಿ ಕೈ ಮುಗಿದು